ಇಂದು ನಮ್ಮ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವ್ರನ್ನ ಭೇಟಿಯಾಗಿದ್ವಿ. ನಮ್ಮ ಮೈಸೂರು ವಿಮಾನ ನಿಲ್ದಾಣ ಏನಿದೆ, ಅನೇಕ ಸಭೆಗಳು ನಡೆಸಿದ್ವಿ ಮೈಸೂರಲ್ಲಿ. ಆ ಸಮಯದಲ್ಲಿ ನಮಗೂ ಸಹ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಕೆಲವು ವಿಷಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಚರ್ಚೆ ಕೂತ್ಕೋಬೇಕಾಗಿದೆ. ಅದಕ್ಕಾಗಿ ಆ ಪ್ರಕ್ರಿಯೆಯನ್ನು ಇಲ್ಲಿ ರಾಜ್ಯ ಸರ್ಕಾರದಿಂದನೇ ಪ್ರಾರಂಭ ಆಗಬೇಕು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ಒತ್ತಾಯಿಸಿದ್ದೀವಿ. ಈ ಒಂದು ಪ್ರಕ್ರಿಯೆ ಕೆಲವು ಬೈಠಕ್ಗಳನ್ನು ಏರ್ಪಡಿಸಿದ ನಂತರ ಈ ಕೆಲವು ವಿಚಾರ ಇದೆ, ಇರಿಗೇಷನ್ ಚಾನಲ್ದು ಮತ್ತು KPTCL ಲೈನ್ದು, ಅದರ ಸಂಬಂಧಪಟ್ಟಿರೋದು ಹೇಗೆ ಪರಿಹರಿಸಬೇಕು ಅಂತ ಒಂದು ಬೈಠಕ್ ಮಾಡಲಿ ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆ ಭೇಟಿಯಾಗಿದ್ವಿ. ಅದರ ಜೊತೆಗೂ ಸಹ ನಮ್ಮ ಮೈಸೂರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದ್ದಾರೆ, ಅವರು ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾಯಿದ್ದಾರೆ. ಬರೀ ಜಮೀನಿನ ಒಂದು ಕೊರತೆ ಇರೋ ಕಾರಣಕ್ಕಾಗಿ ಅದರದ್ದು ಸಹ ಪ್ರಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹ ಅದೊಂದು ಒತ್ತಾಯಿಸಿದ್ವಿ. ಎರಡಕ್ಕೂ ಸಹ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ವೇಗವಾಗಿ ಅವರು ಸಹ ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ನಿಲುವು ಇದ್ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಅವರು ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ. ಅದನ್ನ ನಾವು ಖಂಡಿಸಿದ್ದೀವಿ. ಕಾರಣ ಅಂದರೆ ಅದು ಮಹಾರಾಜ್ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ. ಅಲ್ಲೇ TB ಸ್ಯಾನಿಟೋರಿಯಮನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣಿಯವರು TBಗೆ ಬಲಿಯಾಗ್ತಾರೆ. ಅದಕ್ಕಾಗಿ ಅವರು ಮತ್ತು 3 ಮಗಳನ್ನು ಸಹ TBಗೆ ಬಲಿಯಾಗ್ತಾರೆ. ಆ ನೆನಪಿನಲ್ಲಿ ಮತ್ತು ಆ TB ಸ್ಯಾನಿಟೋರಿಯಂ ಏನು ಕೊಡುಗೆ ಇದೆ, ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಆರೋಗ್ಯ ಸಂಸ್ಥೆಯೂ ಕೂಡ ಅದು ಆ TB ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿದೆ. ಸೊ ಮೂಲ ಕೊಡುಗೆ ಮಹಾರಾಜರು ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ MCC ಅಲ್ಲಿರುವಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ವಿ. ನಂತರವೂ ಸಹ ದಾಖಲೆಗಳು ಬೇಕಾಗಿದೆ ಅದನ್ನೂ ಸಹ ನಾವು ಒತ್ತಾಯಿಸಿದ್ವಿ. ಮತ್ತು ನಾವು ಹೇಳಿದ್ದೇವೆ, ನಮಗೇನು ದಿವಂಗತ ಆ ವಿಚಾರವಾಗಿ ಮಾತಾಡಿಲ್ಲ. ನಮ್ಮದು ಬರೀ ಅಭಿವೃದ್ಧಿಯ ಲೆಕ್ಕದಲ್ಲಿ CM ಜೊತೆ ಚರ್ಚೆ ಮಾಡಿರೋದು. ಈ ವಿಚಾರ ಕಾನೂನಾತ್ಮಕವಾಗಿ ಅಲ್ಲಿ ಸ್ಥಳೀಯ ಪ್ರತಿಭಟನೆಗಳು ನಡೆಸ್ತಾ ಇಲ್ಲ, ಅದು ಮುಂದುವರಿಯುತ್ತೆ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನಿನ್ನೆಷ್ಟು ಕುಮಾರಸ್ವಾಮಿ ಅವರು 60% ಕಮಿಷನ್ ಪಡೆಯುವ ಸರ್ಕಾರ ಇದು, ವಿಧಾನಸೌಧದಲ್ಲಿ ಕೂತ್ಕೊಂಡು ಸಚಿವರು ಕಮಿಷನ್ ಪಡಿತಾ ಇದ್ದಾರೆ ನೇರವಾಗಿ ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಆಚೆ ಬಂದಿದ್ದಾವೆ, ಬೆಳೆ ಏರಿಕೆ ಇರ್ಬೋದು, ಅನೇಕ ಹಗರಣಗಳು ಆಚೆ ಬಂದಿದ್ದಾವೆ, ಎಲ್ಲ ಸಹ ಒಂದು ಕಪ್ಪುಚುಕ್ಕಿ ಹಾಕಿದೆ ಸರ್ಕಾರಕ್ಕೆ. ಅದು ಭಾಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ನಮಗೆ ಅನೇಕ ಸರ್ಕಾರಿ ನೌಕರರಿರ್ಬೋದು, ನಮ್ಮ ಅಂಗನವಾಡಿ ವರ್ಕರ್ಸ್ ಇದ್ದಾರೆ, ಶಾಲೆ ನೌಕರಿದ್ದಾರೆ, ಅವ್ರಿಗೂ ಸಂಬಳ ಸಿಗ್ತಾ ಇಲ್ಲ. ಇದೆಲ್ಲನೂ ಕೂಡ ಒಂದು ರೀತಿ ಸರ್ಕಾರಕ್ಕೆ ಕಪ್ಪುಚುಕ್ಕಿ ಆಗ್ತಾ ಇದೆ. ಅವರು ಆದಷ್ಟು ವೇಗವಾಗಿ ಇದು ಪರಿಹಾರ ಮಾಡಬೇಕು. ಮತ್ತು ದುರುಪಯೋಗ ಆಗ್ತಾ ಇದೆ, ದುರಾಡಳಿತ ಇದೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಸ್ಥಾನದಲ್ಲಿ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ. ನಂತರ ಜನರ ಪರವಾಗಿಯೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದು ಅದು ಪ್ರಕ್ರಿಯೆ ಅಂತೆ. ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿಯಾಗಿ ನಮ್ಮ ಪಕ್ಷದ ದೃಷ್ಟಿಯಲ್ಲಿ ಏನೇನು ಆಗಬೇಕು, ಏನೇನು ಕೆಲಸಗಳು ಮಾಡಬೇಕು, ಆ ನಿಟ್ಟಿನಲ್ಲಿ ಅವರ ಭೇಟಿಯಾಗಿರೋದು. ಮತ್ತು ನಮ್ಮ ಮೈಸೂರಲ್ಲಿ ಏನೇನು ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂತಲೂ ಸಹ ಅವರಿಂದ ಸಲಹೆ ತೊಗೊಂಡು ಮುಂದುವರಿಯಲಿಕ್ಕೆ ಬಂದಿದೆ. ಇಂದು ನಮ್ಮ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವ್ರನ್ನ ಭೇಟಿಯಾಗಿದ್ವಿ. ನಮ್ಮ ಮೈಸೂರು ವಿಮಾನ ನಿಲ್ದಾಣ ಏನಿದೆ, ಅನೇಕ ಸಭೆಗಳು ನಡೆಸಿದ್ವಿ ಮೈಸೂರಲ್ಲಿ. ಆ ಸಮಯದಲ್ಲಿ ನಮಗೂ ಸಹ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಕೆಲವು ವಿಷಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಚರ್ಚೆ ಕೂತ್ಕೋಬೇಕಾಗಿದೆ. ಅದಕ್ಕಾಗಿ ಆ ಪ್ರಕ್ರಿಯೆಯನ್ನು ಇಲ್ಲಿ ರಾಜ್ಯ ಸರ್ಕಾರದಿಂದನೇ ಪ್ರಾರಂಭ ಆಗಬೇಕು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ಒತ್ತಾಯಿಸಿದ್ದೀವಿ. ಈ ಒಂದು ಪ್ರಕ್ರಿಯೆ ಕೆಲವು ಬೈಠಕ್ಗಳನ್ನು ಏರ್ಪಡಿಸಿದ ನಂತರ ಈ ಕೆಲವು ವಿಚಾರ ಇದೆ, ಇರಿಗೇಷನ್ ಚಾನಲ್ದು ಮತ್ತು KPTCL ಲೈನ್ದು, ಅದರ ಸಂಬಂಧಪಟ್ಟಿರೋದು ಹೇಗೆ ಪರಿಹರಿಸಬೇಕು ಅಂತ ಒಂದು ಬೈಠಕ್ ಮಾಡಲಿ ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆ ಭೇಟಿಯಾಗಿದ್ವಿ. ಅದರ ಜೊತೆಗೂ ಸಹ ನಮ್ಮ ಮೈಸೂರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದ್ದಾರೆ, ಅವರು ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾಯಿದ್ದಾರೆ. ಬರೀ ಜಮೀನಿನ ಒಂದು ಕೊರತೆ ಇರೋ ಕಾರಣಕ್ಕಾಗಿ ಅದರದ್ದು ಸಹ ಪ್ರಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹ ಅದೊಂದು ಒತ್ತಾಯಿಸಿದ್ವಿ. ಎರಡಕ್ಕೂ ಸಹ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ವೇಗವಾಗಿ ಅವರು ಸಹ ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ನಿಲುವು ಇದ್ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಅವರು ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ. ಅದನ್ನ ನಾವು ಖಂಡಿಸಿದ್ದೀವಿ. ಕಾರಣ ಅಂದರೆ ಅದು ಮಹಾರಾಜ್ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ. ಅಲ್ಲೇ TB ಸ್ಯಾನಿಟೋರಿಯಮನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ
ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣಿಯವರು ಟಿ ಬಿಗೆ ಬಲಿಯಾಗ್ತಾರೆ. ಅದಕ್ಕಾಗಿ ಅವರು ಮತ್ತು 3 ಮಗಳೂ ಸಹ ಟಿ ಬಿಗೆ ಬಲಿಯಾಗ್ತಾರೆ. ಆ ನೆನಪಿನಲ್ಲಿ ಮತ್ತು ಆ ಟಿ ಬಿ ಸ್ಯಾನಿಟೋರಿಯಂ ಏನು ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಆರೋಗ್ಯ ಸಂಸ್ಥೆನೂ ಕೂಡ ಅದು ಆ ಟಿ ಬಿ ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿರೋದು. ಸೊ ಮೂಲ ಕೊಡುಗೆ ಮಹಾರಾಜರು ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಅದು ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ ಏನು MCC ಅಲ್ಲಿರುವಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ವಿ. ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನೂ ಸಹ ನಾವು ಒತ್ತಾಯಿಸಿದ್ವಿ. ಮತ್ತು ನಾವು ಹೇಳಿದ್ದೇವೆ ನಮಗೇನು ದಿವಂಗತ ಏನು ಆ ವಿಚಾರವಾಗಿ ಏನು ಮಾತಾಡಿಲ್ಲ. ನಮ್ಮದು ಬರೀ ಅಭಿವೃದ್ಧಿಯ ಲೆಕ್ಕದಲ್ಲಿ CM ಜೊತೆ ಚರ್ಚೆ ಮಾಡಿರೋದು. ಈ ವಿಚಾರ ಕಾನೂನಾತ್ಮಕವಾಗಿ ಏನು ಅಲ್ಲಿ ಏನು ಸ್ಥಳೀಯ ಏನು ಪ್ರತಿಭಟನೆಗಳು ನಡೆಸ್ತಾ ಇರೋ ಅದು ಮುಂದುವರಿಯುತ್ತೆ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನಿನ್ನೆಷ್ಟು ಕುಮಾರಸ್ವಾಮಿ ಅವರು 60% ಕಮಿಷನ್ ಪಡೆಯುವ ಸರ್ಕಾರ ಇದು, ವಿಧಾನಸೌಧದಲ್ಲಿ ಕೂತ್ಕೊಂಡು ಸಚಿವರು ಕಮಿಷನ್ ಪಡಿತಾ ಇದ್ದಾರೆ ನೇರವಾಗಿ ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲ ಏನು ಬೆಳವಣಿಗೆಗಳು ಏನು ಆಚೆ ಬಂದಿದ್ದಾವೆ, ಬೆಳೆ ಏರಿಕೆ ಇರ್ಬೋದು, ಅನೇಕ ಹಗರಣಗಳು ಏನು ಆಚೆ ಬಂದಿದ್ದಾವೆ, ಎಲ್ಲ ಸಹ ಒಂದು ಕಪ್ಚುಕ್ಕಿ ಹಾಕಿದೆ ಸರ್ಕಾರಕ್ಕೆ. ಅದು ಭಾಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ನಮಗೆ ಅನೇಕ ಏನು ಸರ್ಕಾರಿ ನೌಕರರಿರ್ಬೋದು, ನಮ್ಮ ಅಂಗನವಾಡಿ ಏನು ವರ್ಕರ್ಸ್ ಇದ್ದಾರೆ, ಶಾಲೆ ಏನು ನೌಕರಿದ್ದಾರೆ, ಅವ್ರಿಗೂ ಸಂಬಳ ಏನು ಸಿಗ್ತಾ ಇಲ್ಲ. ಇದೆಲ್ಲನೂ ಕೂಡ ಒಂದು ರೀತಿ ಸರ್ಕಾರಕ್ಕೆ ಕಪ್ಚುಕ್ಕಿ ಆಗ್ತಾಯಿದೆ. ಅವರು ಆದಷ್ಟು ವೇಗವಾಗಿ ಇದು ಪರಿಹಾರ ಮಾಡಬೇಕು. ಮತ್ತು ಏನು ದುರುಪಯೋಗ ಆಗ್ತಾಯಿದೆ, ದುರಾಡಳಿತ ಇದೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಸ್ಥಾನದಲ್ಲಿ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ. ನಂತರ ಜನರ ಪರವಾಗಿಯೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದು ಅದು ಪ್ರಕ್ರಿಯೆ ಅಂತೆ. ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿಯಾಗಿ ನಂತರ ಪಕ್ಷದ ದೃಷ್ಟಿಯಲ್ಲಿ ಏನೇನು ಆಗಬೇಕು, ಏನೇನು ಕೆಲಸಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಅವರ ಭೇಟಿಯಾಗಿರೋದು. ಮತ್ತು ನಮ್ಮ ಮೈಸೂರಲ್ಲಿ ಏನೇನು ಆಗ್ತಾಯಿದೆ ಆಗ್ತಾಯಿಲ್ಲ ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂತಲೂ ಸಹ ಅವರಿಂದ ಸಲಹೆ ತೊಗೊಂಡು ಮುಂದುವರಿಯಲಿಕ್ಕೆ ಬಂದಿದೆ. ಇಂದು ನಮ್ಮ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವ್ರನ್ನ ಭೇಟಿಯಾಗಿದ್ವಿ. ನಮ್ಮ ಮೈಸೂರು ವಿಮಾನ ನಿಲ್ದಾಣ ಏನಿದೆ ಅನೇಕ ಏನು ಸಭೆಗಳು ನಡೆಸಿದ್ವಿ ಮೈಸೂರಲ್ಲಿ. ಆ ಸಮಯದಲ್ಲಿ ನಮಗೂ ಸಹ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಕೆಲವು ವಿಷಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಚರ್ಚೆ ಕೂತ್ಕೋಬೇಕಾಗಿದೆ. ಅದಕ್ಕಾಗಿ ಆ ಪ್ರಕ್ರಿಯೆಯನ್ನು ಇಲ್ಲಿ ರಾಜ್ಯ ಸರ್ಕಾರದಿಂದನೇ ಪ್ರಾರಂಭ ಆಗಬೇಕು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ಒತ್ತಾಯಿಸಿದ್ದೀವಿ. ಈ ಒಂದು ಪ್ರಕ್ರಿಯೆ ಕೆಲವು ಬೈಠಕ್ಗಳನ್ನು ಏರ್ಪಡಿಸಿದ ನಂತರ ಈ ಏನು ಕೆಲವು ವಿಚಾರ ಇದೆ ಇರಿಗೇಷನ್ ಚಾನಲ್ದು ಮತ್ತು KPTCL ಲೈನ್ದು ಅದರ ಸಂಬಂಧಪಟ್ಟಿರೋದು ಹೇಗೆ ಪರಿಹರಿಸಬೇಕು ಅಂತ ಒಂದು ಬೈಠಕ್ ಮಾಡಲಿ ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆ ಭೇಟಿಯಾಗಿದ್ವಿ. ಅದರ ಜೊತೆಗೂ ಸಹ ನಮ್ಮ ಮೈಸೂರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದ್ದಾರೆ ಅವರು ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾಯಿದ್ದಾರೆ. ಬರೀ ಜಮೀನಿನ ಒಂದು ಕೊರತೆ ಇರೋ ಕಾರಣಕ್ಕಾಗಿ ಅದರದ್ದು ಸಹ ಪ್ರಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹ ಅದೊಂದು ಒತ್ತಾಯಿಸಿದ್ವಿ. ಎರಡಕ್ಕೂ ಸಹ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ವೇಗವಾಗಿ ಅವರು ಸಹ ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ನಿಲುವು ಇದ್ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಏನು ಅವರು ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ. ಅದನ್ನ ನಾವು ಖಂಡಿಸಿದ್ದೀವಿ. ಕಾರಣ ಅಂದರೆ ಅದು ಮಹಾರಾಜ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ. ಅಲ್ಲೇ TB ಸ್ಯಾನಿಟೋರಿಯಮನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣಿಯವರು TBಗೆ ಬಲಿಯಾಗ್ತಾರೆ. ಅದಕ್ಕಾಗಿ ಅವರು ಮತ್ತು 3 ಮಗಳೂ ಸಹ TBಗೆ ಬಲಿಯಾಗ್ತಾರೆ. ಆ ನೆನಪಿನಲ್ಲಿ ಮತ್ತು ಆ TB ಸ್ಯಾನಿಟೋರಿಯಂ ಏನು ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಆರೋಗ್ಯ ಸಂಸ್ಥೆನೂ ಕೂಡ ಅದು ಆ TB ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿರೋದು. ಸೊ ಮೂಲ ಕೊಡುಗೆ ಮಹಾರಾಜರು ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಅದು ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ ಏನು MCC ಅಲ್ಲಿರುವಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ವಿ. ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನೂ ಸಹ ನಾವು ಒತ್ತಾಯಿಸಿದ್ವಿ. ಮತ್ತು ನಾವು ಹೇಳಿದ್ದೇವೆ ನಮಗೇನು ದಿವಂಗತ ಏನು ಆ ವಿಚಾರವಾಗಿ ಏನು ಮಾತಾಡಿಲ್ಲ. ನಮ್ಮದು ಬರೀ ಅಭಿವೃದ್ಧಿಯ ಲೆಕ್ಕದಲ್ಲಿ CM ಜೊತೆ ಚರ್ಚೆ ಮಾಡಿರೋದು. ಈ ವಿಚಾರ ಕಾನೂನಾತ್ಮಕವಾಗಿ ಏನು ಅಲ್ಲಿ ಏನು ಸ್ಥಳೀಯ ಏನು ಪ್ರತಿಭಟನೆಗಳು ನಡೆಸ್ತಾ ಇರೋ ಅದು ಮುಂದುವರಿಯುತ್ತೆ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನಿನ್ನೆಷ್ಟು ಕುಮಾರಸ್ವಾಮಿ ಅವರು 60% ಕಮಿಷನ್ ಪಡೆಯುವ ಸರ್ಕಾರ ಇದು, ವಿಧಾನಸೌಧದಲ್ಲಿ ಕೂತ್ಕೊಂಡು ಸಚಿವರು ಕಮಿಷನ್ ಪಡಿತಾ ಇದ್ದಾರೆ ನೇರವಾಗಿ ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲ ಏನು ಬೆಳವಣಿಗೆಗಳು ಏನು ಆಚೆ ಬಂದಿದ್ದಾವೆ, ಬೆಳೆ ಏರಿಕೆ ಇರ್ಬೋದು, ಅನೇಕ ಹಗರಣಗಳು ಏನು ಆಚೆ ಬಂದಿದ್ದಾವೆ, ಎಲ್ಲ ಸಹ ಒಂದು ಕಪ್ಚುಕ್ಕಿ ಹಾಕಿದೆ ಸರ್ಕಾರಕ್ಕೆ. ಅದು ಭಾಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ನಮಗೆ ಅನೇಕ ಏನು ಸರ್ಕಾರಿ ನೌಕರರಿರ್ಬೋದು, ನಮ್ಮ ಅಂಗನವಾಡಿ ಏನು ವರ್ಕರ್ಸ್ ಇದ್ದಾರೆ, ಶಾಲೆ ಏನು ನೌಕರಿದ್ದಾರೆ, ಅವ್ರಿಗೂ ಸಂಬಳ ಏನು ಸಿಗ್ತಾ ಇಲ್ಲ. ಇದೆಲ್ಲನೂ ಕೂಡ ಒಂದು ರೀತಿ ಸರ್ಕಾರಕ್ಕೆ ಕಪ್ಚುಕ್ಕಿ ಆಗ್ತಾಯಿದೆ.
ಅವರು ಆದಷ್ಟು ವೇಗವಾಗಿ ಇದು ಪರಿಹಾರ ಮಾಡಬೇಕು ಮತ್ತು ಏನು ದುರುಪಯೋಗ ಆಗ್ತಾ ಇದೆ, ದುರಾಡಳಿತ ಇದೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಸ್ಥಾನದಲ್ಲಿ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ. ನಂತರ ಜನರ ಪರವಾಗಿಯೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದು ಅದು ಪ್ರಕ್ರಿಯೆ ಅಂತೆ. ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿಯಾಗಿ ನಂತರ ಪಕ್ಷದ ದೃಷ್ಟಿಯಲ್ಲಿ ಏನೇನು ಆಗಬೇಕು, ಏನೇನು ಕೆಲಸಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಅವರ ಭೇಟಿಯಾಗಿರೋದು. ಮತ್ತು ನಮ್ಮ ಮೈಸೂರಲ್ಲಿ ಏನೇನು ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂತಲೂ ಸಹ ಅವರಿಂದ ಸಲಹೆ ತೊಗೊಂಡು ಮುಂದುವರಿಯಲಿಕ್ಕೆ ಬಂದಿದೆ.